ಈಗ ನಾನು ಬಂದಿರತಕ್ಕಂಥದ್ದು ಒಂದು ರೀತಿ ತುಮಕೂರು ಜಿಲ್ಲೆಯ ಮಧುಗಿರಿ ಉಪವಿಭಾಗದ ಗ್ರಾಮೀಣ ಕುಡಿಯುವ ನೀರಿಗೆ ಬಂದಿದ್ದೀನಿ. ವಿಶೇಷವಾಗಿ ಮಾನ್ಯ ನರೇಂದ್ರ ಮೋದಿಜಿಯವರ ಒಂದು ರೀತಿ ಬಹುದಿನಗಳ ಕನಸು JJM ಅಂತಕ್ಕಂಥದ್ದು. ಮಾನ್ಯ ಪ್ರಿಯಾಂಕಾ ಖರ್ಗೆ ಸಾಹೇಬ್ರೆ ನೋಡಿ, ವಿಶೇಷವಾಗಿ ದೊಡ್ಡಮಳ್ಳು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಎಲ್ಲದಕ್ಕೂ ನೀವು ಓಕೆ JJM ಅಂತಕ್ಕಂಥ ನಳ ಸಂಪರ್ಕ ಮಾಡಿದ್ರಿ, ಸಂತೋಷ. ಆದರೆ ಈ ದುಡ್ಕೊಂತಿರ್ತಕ್ಕಂಥ ಬಡ ಕುಟುಂಬಗಳಿಗೆ ಯಾಕೆ ಆ ಮನೆಗಳಿಗೆ ನಳ ಸಂಪರ್ಕ ಮಾಡಲಿಲ್ಲ ಅಂತಕ್ಕಂಥದ್ದೇ ನನ್ನ ಪ್ರಶ್ನೆ. ಹಾಗಾಗಿ ಈಗ ನಾನು ನೇರವಾಗಿ ತೋರಿಸ್ತಾ ಇದ್ದೀನಿ. ಒಂದು ರೀತಿ ಸಹಾಯಕ ಕಾರ್ಯನಿರ್ವಾಹಕ ಸುದ್ದಿ ಪ್ರಸಾರದ ವರದಿಗೆ ಎಚ್ಚೆತ್ತುಕೊಂಡು ಸ್ಥಳಕ್ಕೆ ಆಗಮಿಸಿ ಬೂದನಹಳ್ಳಿ ಗ್ರಾಮಕ್ಕೆ ಅಭಿವೃದ್ಧಿ ಕಾಯಕಲ್ಪ ನೀಡಲು ಮುಂದಾದ ಇಂಜಿನಿಯರ್ ಅಂಡ್ PDO. ಹೌದು, ಕಳೆದ 15 ದಿವಸಗಳ ಹಿಂದಷ್ಟೇ ಮೂಲಭೂತ ಸೌಕರ್ಯಗಳನ್ನು ಬೂದನಹಳ್ಳಿ ಗ್ರಾಮಕ್ಕೆ ಒದಗಿಸುವಲ್ಲಿ PDO ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂಬ ವರದಿಯನ್ನು ಗಮನಿಸಿ PDO ಗೋಪಾಲ್ ಕೃಷ್ಣ ಇಂದು 6 ಲಕ್ಷ ವೆಚ್ಚದಲ್ಲಿ ನರೇಗಾ ಯೋಜನೆಯಡಿ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದರು. ಇನ್ನೊಂದು ಕಡೆ ಇದೇ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊಡಗೇನಹಳ್ಳಿ ರೋಡ್ ಪೆಟ್ರೋಲ್ ಬಂಕ್ ಹತ್ತಿರವಿರುವ ಸುಮಾರು 8 ಕುಟುಂಬಗಳು ವಾಸವಾಗಿರುವ ಜನರಿಗೆ ಮನೆ ಮನೆಗೆ ಜಲಜೀವನ್ ಮಿಷನ್ ಅಡಿ ನೀರು ಸಂಪರ್ಕ ಕಲ್ಪಿಸಿಲ್ಲ ಹಾಗೂ ಕುಡಿಯುವ ನೀರು ಸಮಸ್ಯೆ ಇದೆ ಎಂದು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಉಪಸಂಪಾದಕ ಬಸವರಾಜ್ ಅವರಿಗೆ ಗಮನಕ್ಕೆ ತೆಗೆದುಕೊಂಡು ಬಂದ ಹಿನ್ನೆಲೆಯಲ್ಲಿ ಒಂದು ರೀತಿ ದೊಡ್ಡಮಳ್ಳು ಗ್ರಾಮ ಪಂಚಾಯಿತಿ ಗಡಿ ರೇಖೆ, ವಿಶೇಷವಾಗಿ ದೊಡ್ಡಮಳ್ಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುತ್ತೆ. ಇಲ್ಲಿ ಕೊನೆ ಒಂದು ರೀತಿ ಬಾರ್ಡ್ರು ಕೊಡಗೇನಹಳ್ಳಿ ರೋಡು, ಇಲ್ಲಿ ಸುಮಾರು ಒಂದು ರೀತಿ ದುಡ್ಕೊಂತಿರ್ತಕ್ಕಂಥ ಕುಟುಂಬಗಳು ವಾಸವಾಗಿದ್ದಾವೆ. ಇಲ್ಲಿ ವಿಶೇಷವಾಗಿ ಪಾಪ ದಿನನಿತ್ಯ ಸ್ವಲ್ಪ ದುಡ್ಕೊಂತಿರ್ತಕ್ಕಂಥ ಕುಟುಂಬಗಳು ಪಾಪ ದಿನನಿತ್ಯ ದುಡ್ದು ಪಾಪ ಕಳೆದ ಒಂದು 10 ರಿಂದ 15 ವರ್ಷ ಗಟ್ಟಲೆ ಇಲ್ಲಿ ಪಾಪ ಜೀವನ ಮಾಡ್ತಾವ್ರೆ. ಏನೋ ಒಂದು ಬೀಡಿ ಇದು ಮಾಡ್ಕೊಂಡು ಒಂದು ರೀತಿ ಬೀದಿ ಬದಿ ಒಂದು ರೀತಿ ವ್ಯಾಪಾರಸ್ಥ ಮಾಡಿಕೊಂಡು ಸರ್ಕಾರ ಏನೋ ಬಡವ್ರಿಗೆ ಮತ್ತು ಮಧ್ಯಮ ವರ್ಗಕ್ಕೆ ಮತ್ತು ವಿಶೇಷವಾಗಿ ಕುಟುಂಬಗಳಿಗೆ ಪ್ರತಿ ಮನೆಗೂ ನೀರು ಕೊಡಬೇಕು, ಪ್ರತಿಯೊಬ್ಬರು ಸಹ ನೀರಿನ ಸೌಲಭ್ಯ ಪಡಿಬೇಕು ಅಂತ ಹೇಳ್ಬಿಟ್ಟು ಮಾನ್ಯ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಕರ್ನಾಟಕ ಸರ್ಕಾರದ ಗ್ರಾಮೀಣ ಮತ್ತು ಕುಡಿಯುವ ನೀರು ಇಲಾಖೆ ಸಹಯೋಗದಲ್ಲಿ ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಸ್ಥಳೀಯ ಒಂದು ರೀತಿ ಗ್ರಾಮ ಪಂಚಾಯಿತಿಯ ಸಹಯೋಗದಲ್ಲಿ ಮನೆಗೂ ನಳ ಸಂಪರ್ಕ ಕಲಿಸ್ತು. ಬಹುಶಃ ಎಲ್ಲರಿಗೂ ಸಹ ನಳಗಳು ಹೋಗಿದ್ದಾವೆ. ಆದರೆ ಪಾಪ ದುರ್ದೈವದ ಸಂಗತಿ ಈಗ ನಾನು ನೇರವಾಗಿ ತೋರಿಸ್ತಾ ಇದ್ದೀನಿ. ಮಾನ್ಯ ಎಲ್ಲ ಒಂದು ರೀತಿ ಗ್ರಾಮೀಣ ಕುಡಿಯೋ ನೀರು ಅಭಿಯಂತ್ರೆ ಮಧುಗಿರಿ ಉಪವಿಭಾಗ ನಿಮ್ಮ ಗಮನಕ್ಕೆ, ಮತ್ತು ಮಾನ್ಯ ತಾಲೂಕ್ ಪಂಚಾಯತಿ EO ಸಾಹೇಬ್ರೆ, ಮತ್ತು ತುಮಕೂರು ಜಿಲ್ಲಾ ಪಂಚಾಯತಿ CO ಅವರೇ ನೋಡಿ, ಎಲ್ಲರಿಗೂ ಸಹ JJM ಅಡಿ ಎಲ್ಲರಿಗೂ ನಳ ಸಂಪರ್ಕ ಕಳಿಸಿದ್ರಿ. ನೋಡಿ ಈ ಕುಟುಂಬಗಳು ಏನಪ್ಪ ಮಾಡಿದ್ವು ನಿಮಗೆ? ಈ ಕುಟುಂಬಗಳು ಏನು ಮಾಡಿದ್ವು? ಯಾಕೆ ಈ ಕುಟುಂಬಗಳು ಈ ದೇಶದ ಪ್ರಜೆಗಳಲ್ವೋ ಅಥವಾ ಈ ಕರ್ನಾಟಕ ರಾಜ್ಯದ ನಾಗರಿಕರಲ್ವೋ ಅಥವಾ ದೊಡ್ಡಮಳ್ಳು ಗ್ರಾಮ ಪಂಚಾಯತಿಗೆ ಬರಲ್ವೋ ಅಥವಾ ಇವ್ರದ್ದು ಯಾರು ವೋಟರ್ ID ಇಲ್ವೋ? ಏನಿದ್ರ ಅರ್ಥ? ಇವ್ರದ್ದೆಲ್ಲ ಆಧಾರ್ ಕಾರ್ಡು ಇಲ್ಲೇ ಇದೆ, ಇಲ್ಲೇ ವಾಸವಾಗಿರ್ತಕ್ಕಂಥದ್ದು, ಸ್ಥಳೀಯವಾಗಿ 10 ರಿಂದ 15 ವರ್ಷ ವಾಸ ಮಾಡಿದ್ದಾರೆ. ಆದರೆ ಯಾಕೆ ತಾರತಮ್ಯ? ಹಾಗಾಗಿ ನಾನಿವತ್ತು ಮನವಿ ಮೇರೆಗೆ ಬಂದು ಭೇಟಿ ಕೊಟ್ಟಿದ್ದೀನಿ. ಈಗ ಆಲ್ರೆಡಿ ದೊಡ್ಡಮಳ್ಳು ಗ್ರಾಮ ಪಂಚಾಯತಿ PDO ಜೊತೆ ಮಾತಾಡಿದೆ. ಅವ್ರು ಹೇಳ್ತಾರೆ, ಸರ್ ಇವ್ರಿಗೆ ಕೊಡೋಷ್ಟೊತ್ತಿಗೆ DPR ಎಲ್ಲ ಮುಗ್ದೋಗಿತ್ತು ಸರ್ ಅಂತ ಹೇಳ್ತಾರೆ. ಓಕೆ, ಆ JJM ಗುತ್ತಿಗೆದಾರ ಬಿಲ್ಗಳು ಕೊಟ್ಟಿದ್ರೆ ಪೆಟ್ಟಿಗಿಡಿ ಆಯಿತಾ? ಮೊದಲು ಈ ವರದಿನ ದಯವಿಟ್ಟು ನಾನು ಗಮನಕ್ಕೆ ತಗೊಬರ್ತೀನಿ. ದಯವಿಟ್ಟು ಕೂಡಲೇ ಮಾನ್ಯ ಗ್ರಾಮೀಣ ಮತ್ತು ಕುಡಿಯೋ ನೀರು ಇಲಾಖೆ ಅಭಿಯಂತರುಗಳೇ ದಯವಿಟ್ಟು ಈ ಕುಟುಂಬಗಳಿಗೆ ದಯವಿಟ್ಟು JJM ಮಾಡಿ ನಳಗಬೇಕು ಆಯ್ತಾ? ಇಲ್ಲಾಂದ್ರೆ ಖಂಡಿತ ನಾನು ಸಂಬಂಧಪಟ್ಟ ಇಲಾಖೆ ಸಚಿವರಿಗೂ ಸಹ ಗಮನಕ್ಕೆ ತಗೋಬೇಕಾಗುತ್ತೆ. ಈ ಒಂದು ಕುಟುಂಬಗಳಿಗೆ ಎಲ್ಲೆವರೆಗೂ ನಳ ಸಿಗಲ್ವೋ ಅಲ್ಲೇವರೆಗೂ ಸಹ ಹೋರಾಟ ನಿರಂತರವಾಗಿರುತ್ತೆ. ಇಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಮಧುಗಿರಿ ಉಪವಿಭಾಗದ ಗ್ರಾಮೀಣ ಕುಡಿಯುವ ನೀರು ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಆದ ಲೋಕೇಶ್ವರಪ್ಪ ಅವರ ಗಮನಕ್ಕೆ ತೆಗೆದುಕೊಂಡು ಬಂದ ಹಿನ್ನೆಲೆಯಲ್ಲಿ ಕೂಡಲೇ ಸ್ಥಳಕ್ಕೆ ಭೇಟಿ ಕೊಟ್ಟು ಸಮಸ್ಯೆಯನ್ನು ಬಗೆಹರಿಸುವುದಕ್ಕೆ ಕ್ರಮ ಕೈಗೊಂಡಿದ್ದಾರೆ. ಒಟ್ಟಾರೆ ಕೊನೆಗೂ ಎಚ್ಚೆತ್ತು ಅಧಿಕಾರಿಗಳು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಕಾಯಕಲ್ಪ ನೀಡಲು ಮುಂದಾಗಿರುವುದು ಖುಷಿಯ ಸಂಗತಿಯಾಗಿದೆ. ತುಮಕೂರು ಜಿಲ್ಲೆಯ ಒಂದು ರೀತಿ ಮಧುಗಿರಿ ತಾಲೂಕಿನ ಒಂದು ರೀತಿ ದೊಡ್ಡಮಳ್ಳು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬೂದನಹಳ್ಳಿ ಗ್ರಾಮಕ್ಕೆ ಮೂಲ ಸೌಲಭ್ಯಗಳನ್ನು
ಒಂದ್ ರೀತಿ ಕೊಡೋದ್ರಲ್ಲಿ ಇರತಕ್ಕಂಥ ಅಧಿಕಾರಿಗಳು ವಿಫಲವಾಗಿದೆ ಅಂತಕ್ಕಂಥ ಸ್ಟೋರಿ ಕಳೆದ ಒಂದ್ ರೀತಿ 15 ದಿವಸಗಳಿಂದ ನಾವು ಬಿತ್ತರಿಸಿದ್ವಿ. ಇದರ ಪ್ರತಿಫಲವಾಗಿ ಇಲ್ಲಿರ್ತಕ್ಕಂಥ ಮೇಲಾಧಿಕಾರಿಗಳು ಮತ್ತೆ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಸ್ಥಳೀಯ ಒಂದ್ ರೀತಿ ದೊಡ್ಡಮಳ್ಳೂರು ಗ್ರಾಮ ಪಂಚಾಯತಿ PDO ಆಗಿರ್ತಕ್ಕಂಥ ಗೋಪಾಲಕೃಷ್ಣ ಅವರು ಬಂದು ವಿಶೇಷವಾಗಿ ಈ ಮೂಲಭೂತ ಸೌಕರ್ಯ ಕೊಡ್ಲಿಕ್ಕೆ ಸಾಕಷ್ಟು ಹೆಜ್ಜೆಯಾಗಿ ಮುಂದಿಟ್ಟಿದ್ದಾರೆ. ಇದಕ್ಕೆ ಪ್ರಾಥಮಿಕ ಹಂತವಾಗಿ ವಿಶೇಷವಾಗಿ ಒಂದ್ ರೀತಿ ಸಿಸಿ ಚರಂಡಿ ನಿರ್ಮಾಣ ಮಾಡ್ತಕ್ಕಂಥದ್ದು ಮತ್ತೆ ಒಂದ್ ರೀತಿ ಸೇತುವೆ ನಿರ್ಮಾಣ ಮಾಡ್ತಕ್ಕಂಥ ಒಂದ್ ರೀತಿ ಕಾಮಗಾರಿಗೆ ನಿನ್ನೆ ಮಹಾತ್ಮ ಗಾಂಧೀಜಿ ಜಯಂತಿ ದಿವಸ ಒಂದ್ ರೀತಿ ಈ ಕಾಮಗಾರಿನ ಮಾಡಿದ್ದಾರೆ. ವಿಶೇಷವಾಗಿ ನಮ್ಗೆ PDO ಅವ್ರು ಸಿಕ್ಕಿದರೆ, ಬನ್ನಿ ಏನ್ ಹೇಳ್ತಾರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ. ಸರ್ ನಮಸ್ತೆ. ವಿಶೇಷವಾಗಿ ಮೊದ್ಲಿಂದನೂ ಸಹ ಒಂದ್ ರೀತಿ ಬೂದನಹಳ್ಳಿ ಗ್ರಾಮ ಅಂತಕ್ಕಂಥದ್ದು ಮೂಲಭೂತ ಸೌಕರ್ಯ ವಂಚಿತ ಆಗಿತ್ತು. ವಿಶೇಷವಾಗಿ ಸಾಕಷ್ಟು ನಾವು ಸಹ ಸುದ್ದಿ ಹೊರಬಿತ್ತಿರಿಸಿದ್ವಿ, ತಾವು ಬಂದಿದ್ದೀರಾ, ಏನ್ ಹೇಳ್ತೀರಾ ಸರ್? ಇವಾಗ ನಾವು ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆಯಲ್ಲಿ 2024-25ನೇ ಸಾಲಿನಲ್ಲಿ ಬೂದನಹಳ್ಳಿ ಗ್ರಾಮಕ್ಕೆ ಏನು ಮೂಲ ಸೌಕರ್ಯಗಳಾದ ಚರಂಡಿ ಇಲ್ಲದ ಕಾರಣದಿಂದ ನಾವು NRG ಯೋಜನೆಯಲ್ಲಿ ಒಂದು ಕಾಮಗಾರಿ ಆಕ್ಷನ್ ಕ್ರಿಯೋಜನೆಯನ್ನು ತಯಾರಿಸಿ ಆ ಯೋಜನೆಯಲ್ಲಿ ಮಂಜೂರಾತಿಯನ್ನು ಪಡೆದು ಈಗ ಈ ಕಾಮಗಾರಿಯನ್ನು ಅನುಷ್ಠಾನ ಮಾಡಲು ಇವಾಗ ಬೋರ್ಡ್ ಅನ್ನು ಕಟ್ಟಿದ್ವಿ. ಮತ್ತೆ ನಾಳೆ ಇನ್ನೊಂದು 2-3 ದಿವಸದಲ್ಲಿ ಈ ಕಾಮಗಾರಿಯನ್ನು ಸ್ಟಾರ್ಟ್ ಮಾಡಿ ಒಂದು ವರ್ಷ ಒಂದು ತಿಂಗಳು 2 ತಿಂಗಳ ವರ್ಷಕ್ಕೆ ನಾವು ಕಂಪ್ಲೀಟ್ ಮಾಡಿ ಜನಗಳಿಗೆ ಅನುಕೂಲ ಮಾಡಕ್ಕೆ ತರ ನೋಡ್ಕೊಳ್ತೀವಿ ಸರ್. ಸಾಕಷ್ಟು ಸಮಸ್ಯೆಗಳಿದಾವೆ. ಒಂದ್ ರೀತಿ ಸ್ವಚ್ಛತೆ ಇಲ್ಲ, ಸೂಕ್ತ ಒಂದ್ ರೀತಿ ರಸ್ತೆ ವ್ಯವಸ್ಥೆ ಇಲ್ಲ. ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಕುಡಿಯೋ ನೀರ್ದು ಸಹ ಮನೆ ಇದ್ದಿತ್ತು, ಬಗೆಹರಿಸಿದ್ರೆ ಬಿಡಿ ಸರ್. ಈಗ ಹಲವಾರು ಸಮಸ್ಯೆಗಳಿದಾವೆ. ಯಾಕೆ ಸರ್ ಬೂದನಹಳ್ಳಿ ಅಂದ್ರೆ? ಇಲ್ಲ ಸರ್, ಏನಿಲ್ಲ, ಎಲ್ಲ ನಮ್ಮ ಪಂಚಾಯತ್ ವ್ಯಾಪ್ತಿಗೆ ಬರೋದು ಎಲ್ಲ ಹಳ್ಳಿಗಳನ್ನು ಒಂದೇ ತರ ನೋಡೋದು, ಒಂದು ತಾರತಮ್ಯ ಕ್ವಶನ್ ಇಲ್ಲ ನಮ್ಗೆ. ಎಲ್ಲದಕ್ಕೂ ನಾವು ಸ್ಪಂದಿಸ್ತೀವಿ, ಕೆಲಸ ಮಾಡ್ತೀವಿ. ಎಲ್ಲೆಲ್ಲ ಸಮಸ್ಯೆಗಳಿದಾವೆ ಅವನ್ನೆಲ್ಲ ಸಾಲ್ವ್ ಮಾಡ್ತಾ ಇದ್ದೀವಿ ಸರ್. ಇಷ್ಟು ದಿನ ಬೇಕಾಯ್ತಾ? ವಿಶೇಷವಾಗಿ ನಮ್ಮ ಮೀಡಿಯಾನೇ ಬರ್ಬೇಕಾಯ್ತಾ ನಿಮ್ಗೆಲ್ಲ? ಇಲ್ಲ ಸರ್, ಏನಿಲ್ಲ ಸರ್, ನಾವು ಇವಾಗ ಮೊದ್ಲಿಂದ ನಾವು ಇತ್ತೀಚೆಗೆ ಬಂದ್ವಲ್ಲ, ನೀವು ಸುಮಾರು ಕಾಮಗಾರಿಗಳು ಇಲ್ಲಿ ಚರಂಡಿ ವ್ಯವಸ್ಥೆ ನೋಡ್ಬಿಟ್ಟು ನಾವು ನರೇಗಾ ಯೋಜನೆಯಲ್ಲಿ ಅನುಷ್ಠಾನ ಮಾಡ್ಕೊಂಡಿದ್ದೀವಿ. ಇವಾಗ ಕಾಮಗಾರಿ ಸ್ಟಾರ್ಟ್ ಮಾಡಿ ಎಲ್ಲ ಜನಗಳಿಗೆಲ್ಲ ಅನುಕೂಲ ತರ ಮಾಡ್ತೀವಿ ಸರ್. ಯಾವಾಗ ಸ್ಟಾರ್ಟ್ ಮಾಡ್ತೀರಾ? ಇವತ್ತು ನಾಳೆಯಿಂದಾನೆ ಸ್ಟಾರ್ಟ್ ಆಗುತ್ತೆ ಸರ್ ಕಾಮಗಾರಿ. ಇವಾಗ ಅಲ್ಲಿ ಬೋರ್ಡ್ ರೆಡಿ ಮಾಡಿದ್ದೀವಿ, ನಾಳೆಯಿಂದ ಕಾಮಗಾರಿ ಸ್ಟಾರ್ಟ್ ಆಗುತ್ತೆ ಸರ್. ಎಷ್ಟು ಸರ್ 3 ಲಕ್ಷ ಅನುದಾನವನ್ನು ನಾವು ಮೀಸಲಿರಿಸಿದ್ದೀವಿ. ಇಲ್ಲಿಂದ ಎಲ್ಲಿ ಬೂದನಹಳ್ಳಿ ಗ್ರಾಮದ ಶ್ರೀನಿವಾಸ ಅವರ ಮನೆಯಿಂದ ನರಸಿಂಹಸ್ವಾಮಿ ದೇವಸ್ಥಾನದವರೆಗೂ CC ಮತ್ತು ಡಕ್ ನಿರ್ಮಾಣ ಆಗುತ್ತೆ. ಮತ್ತು ಇನ್ನೊಂದು ಕಾಮಗಾರಿಯಿಂದ 3 ಲಕ್ಷಕ್ಕೆ ಮತ್ತೆ ಚರಂಡಿಗೆ ವ್ಯವಸ್ಥೆ ಮಾಡಿದ್ವಿ ಸರ್. ಹೌದು ಸರ್, 6 ಲಕ್ಷದ ಅನುದಾನವನ್ನು ನಾವು ಗ್ರಾಮ ಪಂಚಾಯತಿಯಿಂದ ಅನುಷ್ಠಾನ ಮಾಡಕ್ಕೆ ವ್ಯವಸ್ಥೆ ಮಾಡಿದ್ವಿ ಸರ್. ಇನ್ನೊಂದು ಆರೋಪ ಇದೆಯಲ್ಲ, ಮನೆಗಳ್ದು ಇನ್ನೂ ತಲುಪಿಸಿಲ್ಲ ಬಡವರಿಗೆ. ಮತ್ತೆ ಸರ್ ಮನೆಗಳದ್ದು ಇನ್ನೂ ಬರ್ತಾ ಇದಾವೆ ಸರ್. ಇವಾಗ ಇತ್ತೀಚೆಗೆ ಏನು ಅರ್ಹ ಫಲಾನುಭವಿಗಳು ಯಾರಿದ್ದಾರೆ ಅವ್ರನ್ನ ಗ್ರಾಮ ಸೇವೆ ಮುಖಾಂತರ ಆಯ್ಕೆ ಮಾಡಿ ಅವ್ರಿಗೆ ಫಲಾನುಭವಿಗಳಿಗೆ ನಾವು ಆಯ್ಕೆ ಮಾಡಿಬಿಟ್ಟು ಅವ್ರಿಗೆ ಮನೆಯನ್ನು ಕೊಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ ಸರ್. ಹಿಂದುಳಿದ ವರ್ಗದವ್ರಿಗೆ ಮನೆ ಬಂದಿಲ್ಲ ಅಂತ? ಇಲ್ಲ ಸರ್, ಎಲ್ಲ SC ಏನ್ ಸರ್, ಯಾವುದೇ ಒಂದು ಮನೆ ಬಂದ್ರೂ ಹಿಂದುಳಿದ ವರ್ಗದಲ್ಲಿ SC ST ಆಗಲಿ ಎಲ್ಲರಿಗೂ ಏನ್ ರೋಸ್ಟರ್ ಯಾವ ತರ ಐತೆ ಆ ತರ ಮೇಂಟೈನ್ ಮಾಡಿ ನಾವು ಕೊಡ್ತೀವಿ ಸರ್. ಅಲ್ಲ ಸರ್, ವಿಶೇಷವಾಗಿ ಸಾಕಷ್ಟು ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಯಾವ ರೀತಿ ಸ್ಪಂದನೆ ಇದೆ? ಜನಪ್ರತಿನಿಧಿಗಳಿಗೆ ಸರಿಯಾಗಿ ಸ್ಪಂದನೆ ಮಾಡಲ್ಲ? ಇಲ್ಲ ಸರ್, ಇದು ಖಂಡಿತ ಇಲ್ಲ. ನಾವು ಅವ್ರ ಒಮ್ಮತದ ಅಭಿಪ್ರಾಯ ತಗೊಂಡು ನಾವು ಏನೇ ಕೆಲಸ ಮಾಡ್ಬೇಕಂದ್ರೂ ನಾವು ಅನುಷ್ಠಾನ ಮಾಡಕ್ಕೆ ನಾವು ಇದು ಮಾಡ್ತೀವಿ. ಅಲ್ಲ ಸರ್, ನಿಮ್ಗೆ ಏನಾದ್ರು ಒತ್ತಡ ಇದೆಯಾ ಬೂದನಹಳ್ಳಿಗೆ? ಇಲ್ಲ ಸರ್, ಯಾವ್ದು ಇಲ್ಲ ಸರ್, ಖಂಡಿತ ಇಲ್ಲ. ನಮ್ಗೆ ಯಾವ ಒತ್ತಡನೂ ಇಲ್ಲ. ನಾವು ಎಲ್ಲರಿಗೂ ಪಾರದರ್ಶಕವಾಗಿ ಕೆಲಸ ಮಾಡ್ತೀವಿ. ಅಲ್ಲ, ಈ ಗುಣಮಟ್ಟದ ಮಾಡ್ತಿರೋ? ಇಲ್ಲ ಸರ್, ಗುಣಮಟ್ಟದ ಕೆಲಸನೇ ಮಾಡೋದು ಪ್ರತಿಯೊಂದು. ನೆಕ್ಸ್ಟ್ PDO ಇರ್ತಕ್ಕಂಥ ಗೋಪಾಲಕೃಷ್ಣ ಅವರ ಅಭಿಪ್ರಾಯ. ವಿಶೇಷವಾಗಿ ನಾವು ಕೇಳೋದಿಷ್ಟೇ, ಸಾಕಷ್ಟು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ. ಸಾಕಷ್ಟು ಹಳೆ ಗ್ರಾಮ, ಸಾಕಷ್ಟು ಒಂದ್ ರೀತಿ ಚರಂಡಿ, ಸೂಕ್ತ ರಸ್ತೆ ವ್ಯವಸ್ಥೆ, ಕುಡಿಯ ನೀರು, ಹೀಗೆ ಹಲವಾರು ಸಮಸ್ಯೆಗಳಿಂದ ಬಳಲ್ತಾ ಇರ್ತಕ್ಕಂಥ ಬೂದನಹಳ್ಳಿ ಗ್ರಾಮಕ್ಕೆ ವಿಶೇಷವಾಗಿ ಸಾಕಷ್ಟು ಸೌಲಭ್ಯಗಳು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಮತ್ತೆ ಇಲ್ಲಿರ್ತಕ್ಕಂಥ ಪಾಪ ಹಿಂದುಳಿದ ವರ್ಗದ, ವಿಶೇಷವಾಗಿ ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿಗೆ ಇಲ್ಲಿವರೆಗೂ ಸಹ ಸೂಕ್ತ ಮನೆ ವ್ಯವಸ್ಥೆ ಇಲ್ಲ ಅಂತ ಹೇಳ್ತಾವ್ರೆ. ಹಾಗಾಗಿ ದಯವಿಟ್ಟು ಮೇಲಾಧಿಕಾರಿಗಳಿಗೂ ಸಹ ಕಳಿಸ್ಕೊಡ್ತಾ ಇದೀವಿ. ದಯವಿಟ್ಟು ಕೂಡಲೇ ಈ ಒಂದು ಬೂದನಹಳ್ಳಿ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳಿಂದ ವಂಚಿತ ಆಗಿರ್ತಕ್ಕಂಥ ಬೂದನಹಳ್ಳಿ ಗ್ರಾಮಕ್ಕೆ ಅಗತ್ಯ ಮೂಲಭೂತ ಸೌಕರ್ಯಗಳು ಕೊಡಿಸ್ಬೇಕು. ಮತ್ತೆ ಯಾರ್ಯಾರು ಮನೆ ಇಲ್ವೋ ಅವ್ರಿಗೆಲ್ಲ ಮನೆಗಳು ಕೊಡಿಸ್ಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು ಬಸವರಾಜ್. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.